ನಿಮ್ಮ ಆಡ್ಸೆನ್ಸ್ ಅಕೌಂಟ್ ಒಂದೇ ದಿನದಲ್ಲಿ ಡಿಸೇಬಲ್ ಕೂಡ ಆಗ್ಬೋದು, ಪರ್ಮನೆಂಟ್ ಆಗಿ ಕ್ಲೋಸ್ ಕೂಡ ಆಗ್ಬೋದು. ಸೊ ನೀವು ಮಾಡುವಂತ ಒಂದೇ ಒಂದು ಮಿಸ್ಟೇಕ್ಸ್ ಇಂದ ಏನಂತಂದ್ರೆ ಡಿಸೇಬಲ್ ಕೂಡ ಆಗ್ಬೋದು. ಸೊ ಅದ್ ಮಿಸ್ಟೇಕ್ ಏನಂತಂದ್ರೆ ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಅಂತ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಏನಂತಂದ್ರೆ ವಿಡಿಯೋನ ಎಂಡ್ ವರೆಗೂ ನೋಡಿ, ತುಂಬಾ ಇನ್ಫಾರ್ಮೇಶನ್ ಇರುವಂತ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಅಂದ್ರೆ ಏನು, ಸೊ ಇದನ್ನ ಯಾವ ರೀತಿ ನಾವು ಮಾಡ್ತೀವಿ, ಜನರಲ್ ಆಗಿ ಎಲ್ಲರೂ ಮಾಡ್ತಾರೆ, ಬಟ್ ಏನಂತಂದ್ರೆ ಇದನ್ನ ಮಾಡಬಾರ್ದು. ಇದರಿಂದ ಏನಾಗುತ್ತೆ ಅಂತಂದ್ರೆ ಆಡ್ಸೆನ್ಸ್ ಪರ್ಮನೆಂಟ್ ಆಗಿ ಡಿಸೇಬಲ್ ಆಗೋ ಚಾನ್ಸಸ್ ಇರುತ್ತೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವೇನಂತಂದ್ರೆ ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಬಗ್ಗೆ ಕಂಪ್ಲೀಟ್ ಆಗಿ ನಾವು ವಿಡಿಯೋ ಮಾಡ್ತಾ ಇದೀವಿ. ಸೊ ನೀವು ಬ್ಲಾಗಿಂಗ್ ಮಾಡ್ತಾ ಇದೀರಿ ಅಂತಂದ್ರೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುವಂತದ್ದು. ಮತ್ತೆ ಹೊಸದಾಗಿ ಯಾರೆಲ್ಲ ಬ್ಲಾಗಿಂಗ್ ಮಾಡ್ತಾ ಇದ್ದೀರಾ, ಸೊ ಅವರಿಗೆ ಹೋಸ್ಟಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನ್ ರೆಕಮೆಂಡ್ ಮಾಡೋದೇನಂತಂದ್ರೆ ಹೋಸ್ಟಿಂಗರ್. ಸೊ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಆ ಲಿಂಕ್ ಮುಖಾಂತರ ಪರ್ಚೇಸ್ ಮಾಡಿದ್ರೆ ಇನ್ನು 10 to 20% ಡಿಸ್ಕೌಂಟ್ ಸಿಗುತ್ತೆ. ಮತ್ತೆ 1 ವರ್ಷದವರೆಗೂ ನಿಮಗೆ ಡೊಮೇನ್ ಫ್ರೀ ಆಗಿ ಸಿಗುತ್ತೆ. ಯಾರೆಲ್ಲ ಸ್ಟಾರ್ಟ್ ಮಾಡ್ತಿದ್ರೆ ಹೋಗ್ಬಿಟ್ಟು ಪರ್ಚೇಸ್ ಮಾಡಬಹುದು. ಮೊದಲು ಏನಂತಂದ್ರೆ ಇನ್ವ್ಯಾಲಿಡ್ ಕ್ಲಿಕ್ ಅಂದ್ರೆ ಏನು, ಮತ್ತೆ ಯಾಕೆ ಈ ಒಂದು ಕ್ಲಿಕ್ ಇಂದ ನಮ್ಮ ಅಕೌಂಟ್ ಡಿಸೇಬಲ್ ಆಗುತ್ತೆ, ಮತ್ತೆ ಅಕೌಂಟ್ ಸೇಫ್ ಆಗಿರ್ಬೇಕಂತಂದ್ರೆ ನಾವು ಏನೇನ್ ಮಾಡಬೇಕು. ಫಸ್ಟ್ ಇನ್ವ್ಯಾಲಿಡ್ ಕ್ಲಿಕ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಸೊ ನಿಮ್ಮ ಆಡ್ಸ್ ಮೇಲೆ ಫೇಕ್ ಕ್ಲಿಕ್ಸ್ ಗಳನ್ನ ಅಂದ್ರೆ ಮಾಡೋದು, ಮತ್ತೆ ಅನ್ಯಾಚುರಲ್ ಕ್ಲಿಕ್ಸ್ ಗಳು ಆಗೋದು. ಸೊ ಇದೆಲ್ಲ ಏನೇನೆಲ್ಲ ಇನ್ಕ್ಲೂಡ್ ಆಗುತ್ತೆ ಅಂತಂದ್ರೆ, ಸೊ ಫಸ್ಟ್ ನೀವು ನಿಮ್ಮ ಆಡ್ಸ್ ಮೇಲೆ ನೀವೇ ಕ್ಲಿಕ್ ಮಾಡುವಂತದ್ದು, ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ರೆಂಡ್ಸ್ ಗೆ ಹೇಳ್ಬಿಟ್ಟು ಕ್ಲಿಕ್ ಮಾಡಿ ಅಂತ ಮಾಡಿಸೋದು, ಅಥವಾ ಬೋಟ್ಸ್ ಅಥವಾ ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಕ್ಲಿಕ್ ಮಾಡಿಸೋದು. ಸೇಮ್ ಯೂಸರ್ ರಿಪೀಟೆಡ್ ಆಗಿ ಕ್ಲಿಕ್ ಮಾಡಿದ್ರು ಅಂದ್ರೂ ಕೂಡ ಈ ಪ್ರಾಬ್ಲಮ್ ಆಗುತ್ತೆ. ಗೂಗಲ್ ಏನಂತಂದ್ರೆ ಇದನ್ನ ತುಂಬಾ ಸೀರಿಯಸ್ ಆಗಿ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಸೊ ಹಾಗಂತಂದ್ರೆ ಅಕೌಂಟ್ ಡಿಸೇಬಲ್ ಆಗೋದಕ್ಕೆ ಅಂತಂದ್ರೆ ಗೂಗಲ್ ಆಡ್ಸೆನ್ಸ್ ಡಿಸೇಬಲ್ ಆಗೋದಕ್ಕೆ ಏನೇನೆಲ್ಲ ಮುಖ್ಯ ಕಾರಣಗಳಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಬರೋದು ಏನಂತಂದ್ರೆ ಸೆಲ್ಫ್ ಕ್ಲಿಕ್ಕಿಂಗ್, ಅಂದ್ರೆ ನಿಮ್ಮ ಒಂದು ಆಡ್ಸ್ ಗಳ ಮೇಲೆ ನೀವೇ ಕ್ಲಿಕ್ ಮಾಡುವಂತದ್ದು. ನೆಕ್ಸ್ಟ್ ಪೇಡ್ ಟ್ರಾಫಿಕ್. ಪೇಡ್ ಟ್ರಾಫಿಕ್ ಏನಂತಂದ್ರೆ ಹೈ ಕ್ವಾಲಿಟಿ ಅಲ್ಲಿರುವಂತಹ ಟ್ರಾಫಿಕ್ ಇರಬೇಕು. ಲೋ ಕ್ವಾಲಿಟಿ ಟ್ರಾಫಿಕ್ ಇತ್ತಂತಂದ್ರೆ ಇದು ಕೂಡ ನಿಮ್ಮ ಅಕೌಂಟ್ ಅನ್ನ ಡಿಸೇಬಲ್ ಮಾಡುತ್ತೆ. ಕ್ಲಿಕ್ ಎಕ್ಸ್ಚೇಂಜ್ ಗ್ರೂಪ್ಸ್. ಸೊ ಕೆಲವೊಂದು ಗ್ರೂಪ್ಸ್ ಇದೆ ಫೇಸ್ಬುಕ್ ಅಲ್ಲಿ, ನೀವು ನನ್ನ ಒಂದು ಬ್ಲಾಗ್ ಗೆ ಕ್ಲಿಕ್ ಮಾಡಿ, ನಾನು ನಿಮ್ಮ ಬ್ಲಾಗ್ ಗೆ ಕ್ಲಿಕ್ ಮಾಡ್ತೀನಿ ಅಂದ್ರೆ ಟ್ರಾಫಿಕ್ ಎಕ್ಸ್ಚೇಂಜ್ ಗ್ರೂಪ್ಗಳು ತುಂಬಾ ಇದೆ ಫೇಸ್ಬುಕ್ ಅಲ್ಲಿ. ಸೊ ಇದನ್ನ ಮಾಡೋದ್ರಿಂದ ಕೂಡ ನಿಮ್ಮ ಗೂಗಲ್ ಆಡ್ಸೆನ್ಸ್ ಡಿಸೇಬಲ್ ಆಗಬಹುದು. ಅದಾದ್ಮೇಲೆ ಸಡನ್ಲಿ ಅಬ್ ನಾರ್ಮಲ್ CTR ಇನ್ಕ್ರೀಸ್ ಆಗೋದು. ಸೊ ಸಡನ್ಲಿ ಯಾವ ತರ ಇನ್ಕ್ರೀಸ್ ಆಗುತ್ತೆ ಅಂದ್ರೆ, ಒಂದು ಡಿಸ್ಕವರ್ ಅಲ್ಲಿ ಹೋಗ್ಬೇಕು, ಇಲ್ಲ ಅಂತಂದ್ರೆ ಆಡ್ಸ್ ಗಳನ್ನ ರನ್ ಮಾಡಬೇಕು. ಸೊ ಎರಡೂನು ಅದು ಗೂಗಲ್ ನೋಡುತ್ತೆ, ಟ್ರ್ಯಾಕ್ ಮಾಡುತ್ತೆ. ಇಲ್ಲ ಬೇರೆ ಕಡೆಯಿಂದ ಎಲ್ಲೊಂದೋ ಬರ್ತಾ ಇದೆ ಅಂತಂದ್ರೆ ಅದು 100% ಆಗಿ ಡಿಸೇಬಲ್ ಮಾಡುತ್ತೆ. ನೆಕ್ಸ್ಟ್ ಫೇಕ್ ಟ್ರಾಫಿಕ್ ಸೋರ್ಸ್. ಸೊ ಫೇಕ್ ಟ್ರಾಫಿಕ್ ಸೋರ್ಸ್ಗಳು ತುಂಬಾ ಇರುತ್ತೆ. ಕೆಲವೊಂದು ಟೆಲಿಗ್ರಾಮ್ ಬೋಟ್ಗಳು ಕೂಡ ನಿಮಗೆ ಸಿಗುತ್ತೆ, ಅದರಿಂದ ಫೇಕ್ ಟ್ರಾಫಿಕ್ ಕೂಡ ಕಳಿಸ್ತಾರೆ. ಅದನ್ನೆಲ್ಲ ದಯವಿಟ್ಟು ಯಾರು ಮಾಡೋದಕ್ಕೆ ಹೋಗ್ಬೇಡಿ. ಒಂದು ಸಣ್ಣ ಮಿಸ್ಟೇಕ್ ಇಂದ ನಿಮ್ಮ ಅಕೌಂಟ್ ಪರ್ಮನೆಂಟ್ಲಿ ಡಿಲೀಟ್ ಆಗಬಹುದು. ಸೊ ಸೆಕ್ಷನ್ 3ರಲ್ಲಿ ನಾವೇನಂತಂದ್ರೆ ನಮ್ಮ ಅಕೌಂಟ್ ಅನ್ನ ನಾವು ಯಾವ ತರ ಸೇಫ್ ಆಗಿ ಇಟ್ಕೊಳ್ಳೋದು. ಸೊ ಸಿಂಪಲ್, ನಾನು ಹೇಳುವಂತ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಫಾಲೋ ಮಾಡಿದ್ರಿ ಅಂತಂದ್ರೆ 100% ಆಗಿ ನಿಮ್ಮ ಗೂಗಲ್ ಆಡ್ಸೆನ್ಸ್ ಸೇಫ್ ಆಗಿ ಇರುತ್ತೆ. ಸೊ ಫಸ್ಟ್ ನಿಮ್ಮ ಆಡ್ಸ್ ಗಳ ಮೇಲೆ ನೀವು ಕ್ಲಿಕ್ ಮಾಡೋದಕ್ಕೆ ಹೋಗ್ಬೇಡಿ ದಯವಿಟ್ಟು. ಸೊ ನಿಮ್ಮ ವೆಬ್ಸೈಟ್ ನೀವು ಓಪನ್ ಮಾಡೋದಕ್ಕೆ ಹೋಗ್ಬೇಡಿ, ಏನಾದ್ರು ಇತ್ತಂತಂದ್ರೆ ಮಾತ್ರ ಓಪನ್ ಮಾಡಿ. ಅದಾದ್ಮೇಲೆ ಅನ್ನೋನ್ ಟ್ರಾಫಿಕ್ ಸೋರ್ಸಸ್. ಸೊ ಅವಾಗಲೇ ಹೇಳ್ದಂಗೆ ಅನ್ನೋನ್ ಟ್ರಾಫಿಕ್ ಕೆಲವೊಂದು ಬೋಟ್ಸ್ ಗಳಾಗಿರ್ಬೋದು, ಕೆಲವೊಂದು ಗ್ರೂಪ್ಸ್ ಗಳಿದೆ, ಆ ಗ್ರೂಪ್ಗಳು. ಸೊ ದಯವಿಟ್ಟು ಅವಾಯ್ಡ್ ಮಾಡಿ. ಅದಾದ್ಮೇಲೆ ಸೋಷಿಯಲ್ ಮೀಡಿಯಾ ಗ್ರೂಪ್ ನಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳೋದು. ಸೊ ಇದನ್ನು ಕೂಡ ಮಾಡೋದಕ್ಕೆ ಹೋಗ್ಬೇಡಿ. ಅದಾದ್ಮೇಲೆ ಗೂಗಲ್ ಅನಾಲಿಟಿಕ್ಸ್ ಅನ್ನ ಮತ್ತೆ ಸರ್ಚ್ ಕನ್ಸೋಲ್ಸ್ ಅನ್ನ ಅವಾಗ ಓಪನ್ ಮಾಡ್ಬಿಟ್ಟು ಟ್ರ್ಯಾಕ್ ಮಾಡ್ತಾ ಇರಿ. ಸೊ ಎಷ್ಟು ಕ್ಲಿಕ್ಸ್ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ, ಯಾವ ರೀತಿ ಬರ್ತಾ ಇದೆ ಎಲ್ಲ ಕಂಪ್ಲೀಟ್ ಆಗಿ ನೋಡ್ಬೇಕಾಗುತ್ತೆ. ಅದಾದ್ಮೇಲೆ ಹೈ ಕ್ವಾಲಿಟಿ ಮತ್ತೆ ಆರ್ಗ್ಯಾನಿಕ್ ಟ್ರಾಫಿಕ್ ಮೇಲೆ ಫೋಕಸ್ ನೀವು ಮಾಡಿ. ಆದಷ್ಟು ಆರ್ಗ್ಯಾನಿಕ್ ಆಗಿ ಬರೋ ತರ ನೀವು ಫೋಕಸ್ ಅನ್ನ ಮಾಡಿ. ಕೀವರ್ಡ್ಸ್ ಅನ್ನ ರಿಸರ್ಚ್ ಮಾಡ್ಕೊಳ್ಳಿ, ಟ್ರೆಂಡಿಂಗ್ ಟಾಪಿಕ್ಸ್ ಗಳನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಇದರಿಂದ ಆರ್ಗ್ಯಾನಿಕ್ ಆಗಿ ಟ್ರಾಫಿಕ್ 100% ಆಗಿ ಬರುತ್ತೆ. ಅದಾದ್ಮೇಲೆ ನಿಮ್ಮ ಬ್ಲಾಗ್ ಅಲ್ಲಿ ಸಸ್ಪೆಕ್ಟಿವ್ ಆಕ್ಟಿವಿಟೀಸ್ ಅನ್ನ ಟ್ರ್ಯಾಕ್ ಮಾಡ್ತಾ ಇರಿ. ಆತರ ಇತ್ತಂತಂದ್ರೆ ಬ್ಲಾಕ್ ಮಾಡಿ ಡೈರೆಕ್ಟ್ ಆಗಿ. ನೆಕ್ಸ್ಟ್ ಏನಂತಂದ್ರೆ VPN ಅನ್ನ ಕ್ಲಿಕ್ ಆನ್ ಮಾಡ್ಕೊಂಡು ಆಡ್ಸ್ ಗಳ ಮೇಲೆ ಕ್ಲಿಕ್ ಮಾಡೋದಕ್ಕೆ ಹೋಗ್ಬೇಡಿ, ಮಾಡ್ಲೇಬಾರದು. ಆಡ್ಸ್ ಪ್ಲೇಸ್ಮೆಂಟ್ ನ್ಯಾಚುರಲ್ ಆಗಿರ್ಲಿ, ಫೋರ್ಸ್ಫುಲಿ ಕ್ಲಿಕ್ಸ್ ಗಳನ್ನ ಮಾಡಬೇಡಿ. ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಅನ್ನೋದು ತುಂಬಾ ಒಂದು ಸೀರಿಯಸ್ ಇಶ್ಯೂ. ಸೊ ಒಂದ್ಸಾರಿ ನಿಮ್ಮ ಅಕೌಂಟ್ ಡಿಸೇಬಲ್ ಆಯ್ತಂತಂದ್ರೆ ರಿಕವರ್ ಮಾಡೋದು ಕೂಡ ಅಷ್ಟೇನೆ ಕಷ್ಟ. ಸೊ ಆದ್ರಿಂದ ಸೇಫ್ ಸೈಡ್ ನಲ್ಲಿ ಇರೋದು ತುಂಬಾ ಮುಖ್ಯ ಆಗತ್ತೆ. ಆಲ್ಮೋಸ್ಟ್ ಈ ವಿಡಿಯೋನ ಎಂಡ್ ವರೆಗೂ ನೋಡಿದವರಿಗೆ ಇದೊಂದು ಭಯ ಅನ್ನೋದು ಇದ್ದೇ ಇರುತ್ತೆ. ಸೊ ಇಷ್ಟು ಇವತ್ತಿನ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ, ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ. ಅದೇ ರೀತಿ ಇದೇ ರೀತಿ ಹೆಚ್ಚಿನ ಒಂದು ವಿಡಿಯೋಸ್ ಗಾಗಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.